subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 3ನೇ ಪದ್ಯವಾದ ಭಾಗ್ಯದ ಬಳೆಗಾರ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಇದೊಂದು ಜಾನಪದ ಗೀತೆಯಾಗಿದೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮೊದಲ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ? ಉತ್ತರ, ಬಳೆಗಾರ ತನ್ನ ತವರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ. ಪ್ರಶ್ನೆ 2, ತಾಯಿಯ ಮನೆ ಯಾವ ರೀತಿ ಇದೆ? ಉತ್ತರ, ತಾಯಿಯ ಮನೆ ಹಂಚಿನ ಮನೆಯಾಗಿದೆ ಮತ್ತು ಕಂಚಿನ ಕದವನ್ನು ಹೊಂದಿದೆ. ಪ್ರಶ್ನೆ 3, ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ? ಉತ್ತರ, ಚಪ್ಪರದ ನಡುವೆ ತಾಯಿ ಪಗಡೆಯಾಟ ಆಡುತ್ತಾಳೆ. ಪ್ರಶ್ನೆ 4, ಹಡೆದವ್ವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ? ಉತ್ತರ, ಹಡೆದವ್ವನಿಗೆ ಅಚ್ಚ ಕೆಂಪು ಮತ್ತು ಹಸಿರುಗೀರಿನ ಬಳೆ ಎಂದರೆ ಆಸೆ. ಆ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ತವರು ಮನೆಗೆ ಹೋಗಲು ಗುರುತುಗಳೇನು? ಉತ್ತರ, ತವರು ಮನೆಗೆ ಹೋಗಲು ಬಲಕ್ಕೆ ಬಾಳೆಗಿಡ, ಎಡಕ್ಕೆ ಸೀಬೆ ಮರ, ಅದರ ಮಧ್ಯದಲ್ಲಿ ತವರು ಮನೆ ಇದೆ. ಆಲೆಯ ಮನೆಯಲ್ಲಿ ಗಾಣಗಳು ತಿರುಗುತ್ತಿದ್ದು ನವಿಲು ಸಾರಂಗಗಳು ಕುಣಿಯುತ್ತಿರುತ್ತವೆ ಎಂದು ಗುರುತು ನೀಡಿದ್ದಾಳೆ. ಪ್ರಶ್ನೆ 2, ತವರು ಮನೆ ನೋಡಲು ಹೇಗಿದೆ? ಉತ್ತರ, ತವರು ಮನೆ ಹಂಚಿನದಾಗಿದ್ದು ಕಂಚಿನ ಬಾಗಿಲನ್ನು ಒಳಗೊಂಡಿದೆ. ಅಲ್ಲಿ ಗಿಳಿಗಳೆರಡು ಮಿಂಚಾಡುತ್ತಿರುತ್ತವೆ. ಮುತ್ತಿನ ಚಪ್ಪರದ ಮಧ್ಯದಲ್ಲಿ ಮುತ್ತೈದೆಯೊಬ್ಬಳು ಪಗಡೆಯಾಟ ಆಡುತ್ತಿರುತ್ತಾಳೆ. ಹೀಗೆ ಹೆಣ್ಣು ಮಗಳು ತನ್ನ ತವರು ಮನೆಯನ್ನು ವರ್ಣಿಸಿ ಹೇಳುತ್ತಾಳೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.